ರಾಯರದು ಮೃತ್ತಿಗೆ ಪ್ರಸಾದ ಈ ರೀತಿ ಇರುತ್ತೆ. ಈ ರೀತಿ ಕೊಡ್ತಾರೆ. 20 ರೂಪಾಯಿ ಒಂದು ಪ್ಯಾಕು. ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತಿದೆ, ರಾಯರ ಪೂಜೆ ಮಾಡಿರೋ ಗುಡಿ. ಅಲ್ಲಿ ಹೋದರೆ ಅಲ್ಲಿರೋ ಮನೆಗಳಲ್ಲೆಲ್ಲ ಕೊಡ್ತಾರೆ. ಆ ದೇವಸ್ಥಾನದಲ್ಲಿರೋ ಐನೋರನ್ನ ಕೇಳಿದ್ರೆ ಆ ಮನೇನ ತೋರಿಸ್ತಾರೆ. ಬಟ್ ತುಂಬ ಪವಿತ್ರವಾಗಿರಬೇಕು. ಮನೆಗೆ ಬಂದರೆ ಅಂಟು ಮುಂಟು ಏನೂ ಸೋಕಬಾರ್ದು, ನಾನ್ ವೆಜ್ ಎಲ್ಲ ಮಾಡಬಾರ್ದು. ತುಂಬ ಶ್ರೇಷ್ಠವಾಗಿ ಪವಿತ್ರವಾಗಿ ಇರಬೇಕು. ಎಷ್ಟು ಒಳ್ಳೆಯದೋ. ನಾವೇನಾದರೂ ಆ ಥರ ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ನೆಗೆಟಿವ್ ಆಗುತ್ತಂತೆ. ನನಗೆ ಅಲ್ಲಿ ದೇವಸ್ಥಾನದಲ್ಲಿರೋ ಐನೋರು ಹೇಳಿದ್ದು, ನಿಮ್ಮ ಮನೆಯಲ್ಲಿ ನೀನು ಮಾಡೋಕ್ಕೆ ಮುಂಚೆ ಎತ್ಕೊಂಡು ಕೇಳಿದ್ದಕ್ಕೆ ಎಲ್ಲಿ ಕೊಡ್ತಾರೆ ಸ್ವಾಮಿ ಅಂದಿದ್ದಕ್ಕೆ, ನೀನು ತುಂಬ ಸತಿ ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಕೈಯಲ್ಲಿ. ಅವರು ಇವರು ತೆಗೆದುಕೊಂಡು ಹೋಗ್ತಾರೆ ಅಲ್ವಾ, ನಾನು ತೆಗೆದುಕೊಂಡು ಹೋಗೋಣ ಅಂದಿದ್ದಕ್ಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರು ಅವರು ಏನಾದರೂ ತೆಗೆದುಕೊಂಡೋಗಿ ಮಾಡಿದಾರಾ, ಅವ್ರಿಗೆ ಒಳ್ಳೇದಾಗಿದೆಯಾ ಕೆಟ್ಟದಾಗಿದೆಯಾ ಅಂತ ಕೇಳಿದ್ರು. ಯಾರೂ ಇಲ್ಲ ಸ್ವಾಮಿ, ನಾನೇ ಫಸ್ಟ್ ಅಂದೆ. ತೆಗೆದುಕೊಂಡು ಹೋಗಬೇಡ ಅಂತ ನನಗೆ ಈ ಥರನೇ ಖಂಡಿತವಾಗಿ ಹೇಳಿಬಿಟ್ರು. ಬಟ್ ಸರಿ ಒಂದು ಸತಿ ಟ್ರೈ ಮಾಡೋಣ ಅಂತ ಎತ್ಕೊಂಡ್ಬಂದೆ. ನಾನು ಏನು ಅಂಟು ಮುಂಟು ಏನೂ ಸೋಕ್ಸೋದು ಇಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು ಇಲ್ಲ. ನಾನು ಪವಿತ್ರವಾಗಿ ನೋಡ್ಕೊಂಡಿದ್ದೀನಿ. ನಮಗೇನು ಕೆಟ್ಟದ್ದಾಗಲಿಲ್ಲ, ಒಳ್ಳೆಯದೂ ಏನೂ ಕಾಣಿಸ್ಲಿಲ್ಲ, ಬಟ್ ಕೆಟ್ಟದ್ದು ಆಗಲಿಲ್ಲ. ಗೊತ್ತಿಲ್ಲ ರಾಯರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ. ರಾಯರಿಚ್ಛೆ. ಇದೆಲ್ಲ ಪ್ರಸಾದ. ಇದು ಅಕ್ಷತೆ ಕಾಳು ಗುರುಗಳು ಕೊಡ್ತಾರೆ ಅಲ್ವಾ, ಅದು ಇಸ್ಕೊಂಡ್ಬಂದು ಇಟ್ಕೊಂಡಿರ್ತೀನಿ. ಗುರುಗಳು ಕಟ್ಟಿರೋ ಕಲ್ಲು ಸಕ್ಕರೆ ಎಲ್ಲ ಹಂಗೆ ಇದೆ. ಎಲ್ಲ ದೇವ್ರ ಮನೆಯಲ್ಲಿ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ. ಅಲ್ಲಿ ಇಲ್ಲಿ ನಾನು ಇರೋದಿಲ್ಲ, ಇಕ್ಕಬಾರ್ದು ಅಂದುಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತೀನಿ. ಪರಿಮಳ ಪ್ರಸಾದ. ನಾನು ಹೋಗ್ಬಂದು ತುಂಬ ದಿವಸ ಆಯಿತು, 1 ತಿಂಗಳೇನೋ ಆಗೋಗಿದೆ. ಹೋಗಬೇಕು ಅನಿಸ್ತಾ ಇದೆ. ನೋಡೋಣ ರಾಯರು ಯಾವಾಗ ಕರೆಸ್ಕೊತಾರೆ. ದೇವ್ರ ಮನೆ ಯಾವಾಗಲೂ ಶುಭ್ರವಾಗಿರಬೇಕು ಫ್ರೆಂಡ್ಸ್. ನಾವು ಏನೇ ಇಟ್ಟರೂ ಹಿಡ್ದಿದ್ರೂ ಅಲ್ಲಿ ನೀಟಾಗಿ ಶುಭ್ರವಾಗಿ ಇಟ್ಕೊಂಡು ನೋಡ್ಕೊಬೇಕು. ಭಕ್ತಿಗಳು ನಾನು ಅದಕ್ಕೆ ಜಾಸ್ತಿ ಐಟಮ್ಸ್ ಇಡೋದಿಲ್ಲ. ಜಾಸ್ತಿ ಇದ್ದಷ್ಟು ತೊಳೆಯೋದಕ್ಕೆ ಕಷ್ಟ ಅಂದುಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟಿರ್ತೀನಿ. ನೀಟಾಗಿರಬೇಕಲ್ವ, ಧೂಳು ಅದೆಲ್ಲ ಡಸ್ಟ್ ಎಲ್ಲ ಇರಬಾರ್ದು ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ನನಗೇನೋ ಒಂದು 10-15 ನಿಮಿಷ ಆದರೆ ಸಾಕು. ಇನ್ನು ರಾಯರ ಪ್ರಸಾದ ಏನು ಇರಲಿಲ್ಲ ಅಂದಿದ್ರೆ ಇನ್ನೂ ಕಮ್ಮಿ ಪಾತ್ರೆಗಳು ಇರ್ತಾಯಿತ್ತು. ನಾನು ಮಂತ್ರಾಲಯಕ್ಕೆ ಬರೋದ್ರಿಂದ ವಿಡಿಯೋಗಳಾಗ್ತೀನಲ್ವ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗ ಮಂತ್ರಾಲಯಕ್ಕೆ ಬರೋದ್ರಲ್ಲಿ. ಮೊದಲು ಯಾರೂ ಹೋಗ್ತಾ ಇರಲಿಲ್ಲ, ನಾನೇ ಫಸ್ಟ್ ಹೋಗಿದ್ದು. ನಾನು ಆವಾಗ ಹೋಗಿ ವಿಡಿಯೋಗಳಾಗ್ತಾಯಿದ್ದೆ. ಇವಾಗ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಯರದ್ದು ಪ್ರಸಾದ ಗುರುಗಳು ಕೊಟ್ಟಿರೋದು. ಅವ್ರ ಅಕ್ಷತೆ ಕಾಳು ಅದೆಲ್ಲ ಕೊಡೋ ಟೈಮಲ್ಲಿ ಕಲ್ಲು ಸಕ್ಕರೆನೂ ಕೊಡ್ತಾರೆ. ಮೃತ್ತಿಕಾ ಪ್ರಸಾದ
ಅದು ಯಾರಿಗಾದರೂ ಬೇಕಾದರೆ ಕಮೆಂಟಲ್ಲಿ ಕೇಳಿ, ನಾನು ಕಳಿಸ್ಕೊಡ್ತೀನಿ. ನಿಮಗೆ ಅಲ್ಲಿಗೆ ಹೋಗಿ ತೆಗೆದುಕೊಂಬರೋದಕ್ಕಾಗಲ್ಲ ಅಂದರೆ ಕಳಿಸ್ಕೊಡ್ತೀನಿ. ನನ್ನ ಕಮೆಂಟಲ್ಲಿ ಬಂದು ಯಾರು ಕೇಳಿದ್ದಾರೋ ಅವ್ರಿಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಹೀಗೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು, ಅವ್ರ ಮಗ ಮಂತ್ರಾಲಯಕ್ಕೆ ಹೋಗಿದ್ನಂತೆ. ಅವನು ಡಿಗ್ರಿ ಮಾಡ್ತಾಯಿದ್ದಾನೆ. ಅವನಿಗೇನು ಗೊತ್ತಿಲ್ಲ, ನಾನ್ ವೆಜ್ ತಿಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಕಡೆ ತುಂಬ ಜನ ಹಂಗೆ ನಾನ್ ವೆಜ್ ತಿಂದುಬಿಟ್ಟು ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಅವನಿಗೂ ಗೊತ್ತಿಲ್ಲದಿರೆ ಮಂತ್ರಾಲಯಕ್ಕೆ ಹೋಗಿದ್ದಾನೆ. ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬಂದಿದ್ದಾನೆ. ಆವಾಗ ಬರ್ತಾ ಇದ್ದಾಗ ಏನೋ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗೋಗಿದೆ. ಆಕ್ಸಿಡೆಂಟ್ ಆಗಿ ಕಾಲಿಗೆ ಜೋರಾಗಿ ಪೆಟ್ಟು ತಗಲಿ ಮನೆಗೆ ಬಂದಿದ್ದಾನೆ. ಆಮೇಲೆ ಅವ್ರ ತಾಯಿ ಹೇಳ್ದೀರ ಮುಚ್ಚಿಕೊಂಡ್ಳು. ಅದೇ ಥರ ನಾನ್ ವೆಜ್ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಏನಾದರೂ ಬೈಕೊತಾರೆ ಅಂದ್ಬಿಟ್ಟು. ಆಮೇಲೆ ಹೇಳಿದ್ಲು ಈ ಥರ ನಡೀತು ಅಂತ. ಪೆಕ್ಕರಮುಂಡೆ ಅಂತ ಎಲ್ಲರೂ ಬೈತಾ ಇದ್ರು. ಅವ್ನಿಗೆ ಗೊತ್ತಾಗೋದಿಲ್ವ ಅಂದ್ಕೊಂಡು ನಾನು ಇನ್ನು ಮೇಲೆ ತಿಂದುಬಿಟ್ಟು ಹೋಗಲ್ಲ ಅಂದ್ಬಿಟ್ಟು ಕೂತುಬಿಟ್ಟ. ಅವ್ರ ಅಮ್ಮನೂ ಅಷ್ಟೇ, ಆ ಹುಡುಗನೂ ಅಷ್ಟೇ. ಈಗ ರಾಯರ ಫೋಟೋ ಅಂತಂದು ರಾಯರಿಗೆ ಪೂಜೆ ಮಾಡೋದು, ನಮಸ್ಕಾರಗಳು ಮಾಡೋದು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ಜಾಸ್ತಿ ಮಾಡಿದ್ದಾರೆ. ಅವರು ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವ್ರು ಬಾಯಿ ಬಿಟ್ಟಿಲ್ಲ. ರಾಯರು ಏನು ಕೊಟ್ಟಿದ್ದಾರೋ ಅವರು ಅದೆಲ್ಲ ಬಾಯಿ ಬಿಡೋದಿಲ್ಲ. ಏನು ಬೇಕೋ ಅದನ್ನು ಮಾತ್ರ ಬಾಯಿ ಬಿಡ್ತಾರೆ ಅವರು. ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋದರೆ ಈ ಥರ ಆಗುತ್ತಾ ಅಂದರೆ ಏನು ಆ ಥರ ಏನೂ ಆಗಲ್ಲ. ಎಷ್ಟೊಂದು ಜನ ನೋಡಿದ್ದೀನಿ ನಾನು. ನಮ್ಮ ರಿಲೇಟಿವ್ಸಲ್ಲಿ ಚೆನ್ನಾಗಿ ತಿಂದುಬಿಟ್ಟು ದೇವಸ್ಥಾನಗಳಿಗೆ ನುಗ್ಗುತ್ತಾ ಇರ್ತಾರೆ. ನುಗ್ಗಿಬಿಟ್ಟು ದರ್ಶನ ಮಾಡಿಕೊಂಡು ಬರ್ತಾ ಇರ್ತಾರೆ. ಆ ಥರ ಏನೂ ಆಗಿಲ್ಲ. ಬಟ್ ಇವ್ರಿಗೆ ಆ ಥರ ಆಯಿತು. ಅದಕ್ಕೋಸ್ಕರ ಆಕೆ ಫುಲ್ಲು ಭಯ ಬಿದ್ದುಬಿಟ್ಟಿದ್ಲು, ಈ ಥರ ಆಗುತ್ತಾ ಅಂತ. ಅವನ ಏನು ನಿದ್ದೆ ಕಣ್ಣಲ್ಲಿ ಏನಾದರೂ ಎಲ್ಲಾದರೂ ಗಾಡಿ ಬೀಳಿಸ್ಕೊಂಡೆ ಎದ್ದು ಬಂದಿದ್ದಾನೇನೋ. ಸಾಯಂಕಾಲ ಪೂಜೆ ಮಾಡ್ಕೊತೀನಿ, ಎಲ್ಲ ತೊಳೆದು ಇಕ್ಕಿದ್ದೀನಿ. ಸಾಯಂಕಾಲ ಮಾಡಿಕೊಂಡು ದೀಪ ಅಂಟಿಸ್ತೀನಿ. ಎಷ್ಟೊತ್ತಲ್ಲಂದರೆ ಅಷ್ಟೊತ್ತಲ್ಲೆಲ್ಲ ದೀಪ ಅಂಟಿಸ್ಬಾರ್ದು. ಅದಕ್ಕೆ ನಾನು ಅಂಟಿಸ್ಲಿಲ್ಲ. ನಾನು ಸಾಯಂಕಾಲ ಅಂಟಿಸ್ಕೊತೀನಿ, ಇಲ್ಲ ಬೆಳಗ್ಗೆ ಅಂಟಿಸ್ಕೊತೀನಿ. ಇವಾಗೇನು 12 ಗಂಟೆ ಆಗೋಗಿದೆ. ಅದಕ್ಕೆ ಸರಿ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ. ನಾನು ಮೃತ್ತಿಕೆ ಪ್ರಸಾದ ಕಳಿಸಿದ್ದೆ ಅಲ್ವಾ ಫ್ರೆಂಡ್ಸ್, ಒಬ್ಬರು ನನಗೆ ಕಮೆಂಟ್ ಮಾಡಿದರು. ಕಮೆಂಟಲ್ಲಿ ತಿಳಿಸಿದ್ರು, ಅಕ್ಕ ನನಗೆ ಮೃತ್ತಿಕೆ ಪ್ರಸಾದ ಬಂದ ಮೇಲೆ ಒಂದು ತಿಂಗಳಾಗಿತ್ತು. ಒಂದು ತಿಂಗಳಾದಮೇಲೆ ಮತ್ತೆ ಕಮೆಂಟ್ ಹಾಕಿದ್ರು. ನಾನೇನಾದರೂ ಒಳ್ಳೆಯದಾದರೆ ಕೆಟ್ಟದಾದರೆ ತಿಳಿಸಿ ಅಂತ ಹೇಳಿದ್ದೆ. ಕಮೆಂಟ್ ಮಾಡಿದ್ರು ಒಬ್ಬರು, ಅಕ್ಕ ನಮಗೆ ಮೃತ್ತಿಕೆ ಪ್ರಸಾದ ಬಂದ ಮೇಲೆ ನಮ್ಮ ಮನೆಯಲ್ಲಿ ನನಗೆ ನನ್ನ ಯಜಮಾನ್ರಿಗೆ ಆಗ್ತಾಯಿದ್ದ ಗಲಾಟೆಗಳೆಲ್ಲ ನಿಂತೋಯ್ತು. ತುಂಬ ಗಲಾಟೆಗಳು ಜಗಳಗಳು ಆ ಮಟ್ಟಕ್ಕಾಗ್ತಾಯಿತ್ತು ನಮ್ಮ ಮನೆಯಲ್ಲಿ. ಈಗೆಲ್ಲ ನಿಂತೋಗಿದೆ ಅಕ್ಕ. ಇವಾಗ ನಾವು ಒಂದು ಗಾಡಿ ತೆಗಿತಾ ಇದ್ದೀವಿ, 2 ವೀಲರ್ ಗಾಡಿ ತೆಗೆದುಕೊತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಹೇಳಿದ್ರು. ಮತ್ತು ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ನನಗೆ ಮೃತ್ತಿಗೆ ಪ್ರಸಾದ ಬೇಕಾದರೆ ನಿಮಗೆ ತಿಳಿಸ್ತೀನಿ, ಕೊಡಿ ಅಂತ ಹೇಳಿದ್ರು. ಮತ್ತು ಇನ್ನೊಬ್ಬರು ಬಂದು ಅವ್ರ ಮೃತ್ತಿಗೆ ಪ್ರಸಾದ ಹೋಗಿದೆ, ಆದರೆ ಅವ್ರು ಅದನ್ನು ಬಳಸಲಿಲ್ಲ.
ಕಳಿಸಿದ್ದೀನಿ ಬಂದಿದೆ ಅಂದರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬಳಸಿದ್ರಾ ನಿಮ್ಗೇನಾದರೂ ಒಳ್ಳೆಯದು ಏನಾದರೂ ಆಯಿತಾ ಅಂದರೆ, ಇಲ್ಲ ನಾನು ಬಳಸಲಿಲ್ಲಕ್ಕ ಅಂದರು. ಅಂದರೆ ಅವ್ರ ಮನೆಯವರು ಚೆನ್ನಾಗಿ ಕುಡಿತಾರಂತೆ, ಲಿವರ್ಗಳೆಲ್ಲ ಡೋಮ್ ಆಗಿಬಿಟ್ಟಿದೆಯಂತೆ. ಅದಕ್ಕೋಸ್ಕರ ಕೇಳಿದರು, ಸರಿ ಅಂತ ಕಳಿಸ್ಕೊಟ್ಟಿದ್ದೆ. ಅವರು ಬಳಸಲಿಲ್ವಂತೆ. ಬಳಸ್ತಿ ನಾವೇನು ಮಾಡೋಕ್ಕಾಗತ್ತೆ, ಪ್ರಯತ್ನ ಪಟ್ಟು ನೋಡಬೇಕಲ್ವ. ಏನು ಪ್ರಯತ್ನನೇ ಪಡ್ತೀರಾ, ಸುಮ್ಮನೆ ಇಟ್ಕೊಂಡಿದ್ದೀರಾ ಅಂದ್ಬಿಟ್ಟು ನಾನು ಹೇಳಿದೆ. ಅಲ್ಲ ಅವ್ರೇನು ರಿಪ್ಲೈ ಕೊಡಲಿಲ್ಲ.